ಹೇಳೋದಕ್ಕಿಂತ ದೇವರಂತಾನೆ ಹೇಳಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಬೆಂಗಳೂರಲ್ಲಿ ಇದ್ದಾಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಸರ್ ತುಂಬಾ ಇಲ್ಲಿ ಬಿಜಾಪುರದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಈ ಗೌರ್ಮೆಂಟ್ ಕೆಲಸದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಗೌರ್ಮೆಂಟ್ ನೌಕರಿ ಕೆಲಸ ತಗೊಂಡಿದ್ದಾರೆ ಅಂತಂದ್ರೆ, ಮೇ ಬಿ ಈ ಇಡೀ ಕರ್ನಾಟಕದಲ್ಲಿ ಏನಾದರೂ ಅಕಾಡೆಮಿ ಸರ್ಕಾರಿ ಕೆಲಸಕ್ಕೆ ತಗೋಬೇಕು, ಒಂದು ಕೋಚಿಂಗ್ ಸಂಸ್ಥೆ ಸ್ಥಾಪನೆ ಮಾಡಿದಂತಂದ್ರೆ ಮೊದಲನೇ ಕೋಚಿಂಗ್ ಸಂಸ್ಥೆ ಯಾವ್ದಂತಂದ್ರೆ ಚಾಣಕ್ಯ. ಬಹುಶಃ ದೇವ್ರನ್ನಂತೂ ನೋಡಿಲ್ಲ, ನಾವು ದೇವ್ರ ರೂಪದಲ್ಲಿ ಬಿರಾದರ್ ಸರ್ ಈ ಬಿಜಾಪುರದಲ್ಲಿ ನಾವು ನೋಡೋದು ಇಷ್ಟಪಡ್ಬೋದು. ಯಾಕೆಂತಂದ್ರೆ ಅವರೆಷ್ಟು ನಿಸ್ವಾರ್ಥ ಸೇವೆ ಇರ್ಬೋದು, ಮತ್ತೆ ಯಾವುದೇ ಆಗಲಿ ನೋಡಿ, ಇಷ್ಟು ಜನ ಸ್ಟೂಡೆಂಟ್ಸ್ ನಾವು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಸರ್ ಕೆಳಗಡೆ ಕುತ್ಕೊಂಡಿದ್ದಾರೆ ಅಂತಂದ್ರೆ ನಮಗೆ ತುಂಬಾ ಬೇಜಾರಾಗ್ತಾ ಇದೆ. ಆ ರೀತಿ ಇರೋಣ. ಈ ಕಾಲದಲ್ಲಿ ಒಂದ್ ಸ್ವಲ್ಪ ದುಡ್ಡಿತ್ತು, ಇಲ್ಲ ಒಂದ್ ಸ್ವಲ್ಪ ಹೆಸರಿತ್ತು ಅಂದ್ರೆ ಯಾವ ರೀತಿ ನಡ್ಕೊಂತಾರೆ ಅಂತಂದ್ರೆ, ಅವರು ಏನೂ ಇರಲ್ಲ ಅವ್ರ ಹತ್ರ, ಅಷ್ಟು ತೋರಿಕೆಗೆ ಎಷ್ಟೆಲ್ಲ ಮಾಡ್ತಾರೆ. ಬಟ್ ಎಲ್ಲ ಇದ್ರೂ ಕೂಡ ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸದಾಗ ಸೇರ್ಕೊಂಡು ಅವ್ರ ಹೆಸರು ಹೇಳಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇವತ್ತು ಇಡೀ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಇಲ್ಲಿ ಯಾವುದೇ ಕೆಲಸ ಆಗಿರ್ಬೋದು, ಅಷ್ಟಾದ್ರೂ ಅವರು ಇಷ್ಟು ಸಿಂಪಲ್ ಆಗಿದ್ದಾರೆ ಅಂತಂದ್ರೆ ನನಗಂತೂ ಅವರಲ್ಲಿ ಅವರ ಗುಣಗಳು ನಮಗೆ ಬರ್ಬೇಕು ಅಂತ ಹೇಳಿ ನಾವೆಲ್ಲ ಬಯಸ್ಬೇಕು. ಹೋರಾಟ ಮಾಡಬೇಕು, ನಾನು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ನನಗೇನು ಮನಸ್ಥಿತಿ ಇಲ್ಲ. ಸರ್ಕಾರದಲ್ಲಿ ಅಧಿಕಾರಿಗಳು ಇರ್ಬೋದು, ಆ ಸಚಿವರು ಇರ್ಬೋದು, MLA ಇರ್ಬೋದು, ಅವರೆಲ್ಲ ನನಗೆ ಅವರನ್ನು ದ್ವೇಷ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನ್ಯಾಯಯುತ ಬೇಡಿಕೆ ಕೇಳ್ತಾ ಇದ್ದೀವಿ. ಸುಮಾರು ನೀವು 5-6 ವರ್ಷದಿಂದ ನೋಡ್ತಾ ಇದ್ದೀನಿ, ಯಾವುದು ನೇಮಕಾತಿ ಆಗ್ತಾ ಇಲ್ಲ. 5-6 ವರ್ಷಕ್ಕೆ 2-3 ವರ್ಷ ಕೋವಿಡ್ ಅಂತ ಹೇಳಿ ರೀಸನ್ ಬಂತು. ಓಕೆ, ಕೋವಿಡ್ ಅಂತಂದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರೋ ವಿಚಾರನೇ. ಯಾಕೆಂದ್ರೆ ಎಕನಾಮಿಯಿಂದ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗಿದೆ. ಎಷ್ಟೋ ಜನ ನಮ್ಮ ಅಣ್ಣ ತಮ್ಮಂದಿರು ವಯಸ್ಸಾಗಿರೋಂಥವ್ರು ಎಷ್ಟೋ ಜನ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಅದ್ರ ನಂತರ ಬಂದ್ರೆ ಎಲೆಕ್ಷನ್ ಇಯರ್ ಅಂತ ಹೇಳಿ 1 ವರ್ಷ ನೋಟಿಫಿಕೇಶನ್ ಆಗಿಲ್ಲ, ಕರೆಕ್ಟಾ? ಅದಾದ್ಮೇಲೆ 1.5 ಇಯರ್ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು 1.5 ವರ್ಷದಿಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಆಗಿದ್ಯಾ? 1.5 ವರ್ಷದಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರೆ ಕೇಳಲೇ ಇಲ್ಲ ಅವರು. ನಾವು 1 ವರ್ಷ ಸುಮ್ಮನೆ ಇದ್ವಿ. ಅದಾದ್ಮೇಲೆ ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತಾನೆ ಫ್ರೀಡಂ ಪಾರ್ಕ್ ಸುಮಾರು 2-3 ಸಾವಿರ ಜನ ಹೋರಾಟ ಮಾಡಿದ್ವಿ. ಅವಾಗ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯ್ತು, ಆದ್ರೆ ನೇಮಕಾತಿ ಪ್ರಕ್ರಿಯೆ ಇನ್ನೇ 1 ತಿಂಗಳಲ್ಲಿ ಆಗುತ್ತೆ, 15 ದಿನದಲ್ಲಿ ಆಗುತ್ತೆ ಅಂತ ಸರ್ಕಾರದಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದ್ವಿ. ಅದಾದ್ಮೇಲೆ ಸೆಪ್ಟೆಂಬರ್ ಅಲ್ಲಿ ನಾವು ನೋಡ್ಬೇಕಾಯ್ತು ನ್ಯೂಸ್ ಪೇಪರ್, ಇನ್ನು 6 ತಿಂಗಳು ಆದ್ರೂ ನೇಮಕಾತಿ ಆಗಲ್ಲ, 1 ವರ್ಷ ಆದ್ರೂ ಯಾವುದೇ ರಿಕ್ರೂಟ್ಮೆಂಟ್ ಆಗಲ್ಲ ಅಂತ ಹೇಳಿ ನ್ಯೂಸ್ ಪೇಪರ್ ನಾವು ನೋಡಿದೀವ ಇಲ್ವಾ? ನಾವು ಇನ್ನು 6 ತಿಂಗಳು ವರ್ಷ ಅಂದ್ರೆ ಆಲ್ರೆಡಿ ನಾವು ಇಲ್ಲಿ 2-3-5-6 ವರ್ಷ ವೆಯ್ಟ್ ಮಾಡಿದೀವ ಇಲ್ವಾ? ನಾವು ಅದನ್ನ ಗಂಡಸಿ ನಾವು ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಸುಮಾರು 50-60 ಸಾವಿರ ಜನ ವಿದ್ಯಾರ್ಥಿಗಳು, ಎಲ್ಲ ಕೋಚಿಂಗ್ ಸಂಸ್ಥೆಗಳು, ಲೈಬ್ರರೀಸ್ ಇರ್ಬೋದು, ಪ್ರತಿಯೊಂದು ಸ್ಟೂಡೆಂಟ್ಸು ಆ ಹೋರಾಟದ ಭಾಗಿಯಾಗಿ ಯಶಸ್ವಿ ಆಯಿತು. ಅದಾದ್ಮೇಲೆ ಯಶಸ್ವಿ ಅಂದ್ರೆ ಸ್ವಲ್ಪ ಮಟ್ಟಕ್ಕೆ, ಅದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ನಮ್ಮ ಪರಿಚಯ ಗೊತ್ತಾಯ್ತು ಅಷ್ಟೇ. ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದಾರೆ, ಈ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದೋರಾಗಿ ಮತ್ತೆ ಒಗ್ಗಟ್ಟಾಗಿದ್ದಾರೆ ಅಂತ ನಾವು ಧಾರವಾಡದಲ್ಲಿ ಆಲ್ರೆಡಿ ತಿಳಿಸಿದೀವಿ. ಆದ್ರೆ ಸರ್ಕಾರ ಏನು 2,76,386 ಹುದ್ದೆ ಖಾಲಿ ಇದೆ, ಅದರಲ್ಲಿ 1/3 ಆಫ್ ದಿ ವೇಕೆನ್ಸಿನ ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಕೃಷಿ ಸಚಿವರು ಫ್ರೀಡಂ ಪಾರ್ಕ್ಗೆ ಬಂದು ಹೇಳಿದ್ರು. ಮತ್ತೆ ಸರ್ಕಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಏನ್ ಹೇಳಿದಿರಾ ಅದನ್ನ ಕಾರ್ಯರೂಪಕ್ಕೆ ತಗೊಂಬನ್ನಿ ಅಂತ ನಾವು ಕೇಳ್ತಾ ಇರೋದು, ಹೌದಾ ಇಲ್ವಾ? ಇಲ್ಲ, ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಹಾಕ್ಬೇಕು ಅಂತ ನಮ್ಮ ಬೇಡಿಕೆ. ಅದೇ ಸ್ಟಾಫ್ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಾ? ಮಾಡಿದೀವಾ? ಎಲ್ಲಾದ್ರೂ ನೋಡಿದೀರಾ? ಅಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಗೆ 1,000 ವೇಕೆನ್ಸಿನ ಒಂದೇ ನೋಟಿಫಿಕೇಶನ್ಸ್, ಒಂದೇ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇಲ್ವಾ? ಒಂದೇ ಅಪ್ಲಿಕೇಶನ್ ಫೀಸ್ ಅಲ್ಲಿ ಮತ್ತೆ ಅದು ಎಲ್ಲರಿಗೂ ಆಲ್ಮೋಸ್ಟ್ ಬರ್ದವ್ರಿಗೆಲ್ಲರೂ ಪ್ರಾಮಾಣಿಕ ಓದೋರಿಗೆಲ್ಲ ಎಷ್ಟು ಟ್ರಾನ್ಸ್ಪರೆನ್ಸಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಎಲ್ರಿಗೂ ಜಾಬ್ ಸಿಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲೂ ಆಗಬೇಕು. ಪ್ರತಿ ವರ್ಷ ಗ್ರೂಪ್ ಸಿ ಸಿಲೆಬಸ್ಗೆಲ್ಲ ಕಾಮನ್ ಸಿಲೆಬಸ್ ಇದೆಯಾ ಇಲ್ವಾ? ಮುಂಚೆ ಬೇರೆ ಬೇರೆ ಸಿಲೆಬಸ್ ಇತ್ತು, ಇವಾಗ ಒಂದೇ ಸಿಲೆಬಸ್ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗುತ್ತೆ ಅಲ್ವಾ? ಇಲ್ಲಿ 2,76,386 ಹುದ್ದೆಯಲ್ಲಿ ಟೀಚರ್ ವೇಕೆನ್ಸಿನೇ ಸುಮಾರು 70,727
ಹುದ್ದೆ ಖಾಲಿ ಇದೆ, ಇದೇ ಇಲ್ವಾ? ಅದರಲ್ಲಿ ಜಸ್ಟ್ 10,267 ವೇಕೆನ್ಸಿ ಕಾಲ್ ಮಾಡಿದ್ದಾರೆ ಇವಾಗ. ಅದರಲ್ಲಿ HK ಪೋಸ್ಟ್ 5,267 ಮತ್ತೆ 5,000 ಪೋಸ್ಟ್ ನಾನ್ HK ಗೆ. ಅದಷ್ಟು ಸಾಕ? ನಾವು ಡಿಮ್ಯಾಂಡ್ ಮಾಡಿದ್ದು 20,000 ರಿಂದ 30,000 ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು. ಅದರಲ್ಲಿ PSTR, HSTR, GPSTR ಅಷ್ಟೇ ಕಾಲ್ ಮಾಡಿದ್ದಾರೆ. ಮತ್ತೆ PU ಲೆಕ್ಚರರ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಇನ್ನೂ ಮಾಡಿಲ್ಲ. ಬರೀ ನಾವು ಕೇಳ್ತಾ ಇರೋ ಡಿಮ್ಯಾಂಡ್ ನ್ಯಾಯಯುತವಾಗಿದೆ ಇಲ್ಲ. ಒಂದು PC ನೋಟಿಫಿಕೇಶನ್ಸ್ ಆಗಿ 3-4 ವರ್ಷ ಆಯ್ತು, PSI ನೋಟಿಫಿಕೇಶನ್ಸ್ ಆಗಿ 5 ವರ್ಷ ಆಯ್ತು, FD STI ನೋಟಿಫಿಕೇಶನ್ಸ್ ಆಗಿ 7 ವರ್ಷ 7-8 ವರ್ಷ ಆಯ್ತು. ಇವತ್ತು ಈ ಒಂದು ಎಕೋಸಿಸ್ಟಮ್ ನ, ಏನು ಎಕೋಸಿಸ್ಟಮ್ ಅಂದ್ರೆ ಸ್ಟೂಡೆಂಟ್ಸ್, ಲೈಬ್ರರೀಸ್ ಮತ್ತೆ ಕೋಚಿಂಗ್ ಸಂಸ್ಥೆಗಳು, ಈ ಒಂದು ಟೀ ಫಾರ್ಮ್ ಅಂತ ಒಂದು ಅವರು ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಹೋಟೆಲ್ ಇರ್ಬೋದು, ಬುಕ್ ಸ್ಟಾಲ್ ಮತ್ತೆ ಜೆರಾಕ್ಸ್ ಸೆಂಟರ್, ಈ ಒಂದು ಎಕೋಸಿಸ್ಟಮ್ ಎಷ್ಟು ತೊಂದರೆ ಆಗ್ತಾ ಇದೆಯಲ್ವಾ? ಅದರಲ್ಲಿ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮನ್ನ ಹೊರೆ ಆಗ್ತಾ ಇದೆಯೋ ಇಲ್ಲ? ಪ್ರತಿ ತಿಂಗಳು ಎಷ್ಟಂತ ದುಡ್ಡು ಕಳ್ಸಕ್ಕಾಗುತ್ತೆ? ಆಗುತ್ತಾ? ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಅಂತ ಓದೋದಕ್ಕೆ ಬಿಡ್ತಾರೆ? ಮ್ಯಾಕ್ಸಿಮಮ್ 2 ರಿಂದ 3 ವರ್ಷನ. ಅಪ್ಪ ಅಮ್ಮ ಪ್ರೆಷರ್ ಹಾಕಿಲ್ಲ ಅಂದ್ರೆ ಅವ್ರ ಸೊಸೈಟಿ ಅಂತ ಪ್ರೆಷರ್ ಆಗ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಎಷ್ಟು ಅಲ್ಲಿ ಓದ್ಬೇಕು ಅಂತ ಅನ್ಸುತ್ತಾ ಇಲ್ಲ? ಇಲ್ಲಿಂದ ಮನೆ ಹೋಗ್ಬೇಕಂತ 2 ಅನ್ಸಲ್ಲ, ಒಂಥರ ಫುಲ್ ಕನ್ಫ್ಯೂಷನ್ ಇರುತ್ತಾ ಇಲ್ವಾ? ಆ ರೀತಿ ಆ ಪರಿಸ್ಥಿತಿ ತಗೊಂಡ್ಬಂದಿರೋರು ಯಾರು? ಸರ್ಕಾರ ತಗೊಂಬಂದಿದೆ. ಬಟ್ ಅಲ್ಲಿ ಸರ್ಕಾರ ತಗೊಂಬರೋದ್ ಪರಿಸ್ಥಿತಿ, ಆ ಪರಿಸ್ಥಿತಿ ನಾವು ಇನ್ವಾಲ್ವ್ಮೆಂಟ್ ಇದೀವಲ್ಲ, ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನೋ ಚೇಂಜಸ್ ಆಗಲ್ಲ. ಏನಾದ್ರು ಚೇಂಜಸ್ ಆಗುತ್ತಾ? ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು ಮುಂಚೆ, ಇವಾಗ ಅದಿಲ್ಲ. ಇದ್ಯಾವುದು? ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಒಂದು ಹೋರಾಟ ಅಂತಂದ್ರೆ ಪ್ರತಿಯೊಬ್ಬರು ಬರ್ತೀವಿ. ಒಂದು ಯಾರಾದ್ರೂ ಏನಾದ್ರು ಅನ್ಯಾಯ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಎಷ್ಟೊಂದು ಚೇಂಜಸ್ ಮಾಡಿದೀವಿ ಇಲ್ವಾ? ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಯಾವುದೇ ಒಂದು ಸಮಸ್ಯೆ ಅಂತ ಅಂದಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಬೆಂಗಳೂರಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಸಚಿವರಿಗೆ ಒಂದು ಧ್ವನಿ ಅಂತಂದಾಗ ಆ ಸಮಸ್ಯೆ ಚೇಂಜಸ್ ಆಗ್ತಾ ಇದೆ. ಆಗಿದೆ ಇಲ್ವಾ ಇಲ್ಲಿವರೆಗೂ? ಈ ಮುಂದೆನೂ ಅದೇ ರೀತಿ ಆಗ್ಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನೋಟಿಫಿಕೇಶನ್ಸ್ ಆಗ್ಬೇಕು. ಮತ್ತೆ ಏನ್ ಅಪ್ಲಿಕೇಶನ್ಸ್ ಹಾಕ್ತಿವಲ್ಲ, ನಾವು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೆ ಒಂದೊಂದು ಅಪ್ಲಿಕೇಶನ್ಸ್ಗೆ 750 ರೂಪಾಯಿ ಫೀಸ್ ಪೇ ಮಾಡ್ತಾ ಇದ್ವಿ. ಮೊನ್ನೆ ಒಂದು 708 ಹುದ್ದೆಗಳ KE ನೋಟಿಫಿಕೇಶನ್ಸ್ ಆಗಿದೆ. 750 ರೂಪಾಯಿ ಎಲ್ಲಿಂದ ಕಟ್ಟಾಗುತ್ತೆ? ಅದರಲ್ಲಿ ಸಬ್ ನೋಟಿಫಿಕೇಶನ್ಸ್ ಅಂತ ಹೇಳಿ 100 ರೂಪೀಸ್ ತಗೋತಾರೆ. ಅದು 7 ರಿಂದ 8,000 ಫೀಸ್. ಅಪ್ಲಿಕೇಶನ್ ಫೀಸ್ 7,000-8,000 ಅಂತಂದ್ರೆ ಎಲ್ಲಿಂದ ಕಟ್ಟಾಗುತ್ತೆ ಹೇಳಿ? ಎಷ್ಟೋ ಜನ ಅಪ್ಲಿಕೇಶನ್ಸ್ ಹಾಕಕ್ಕಾಗ್ತಾ ಇಲ್ಲ. UPSC ಎಕ್ಸಾಮ್ಸ್ ನೋಡುತ್ತೆ, ಟಫೆಸ್ಟ್ ಎಕ್ಸಾಮ್ಸ್ ಇಂಡಿಯಾದಲ್ಲಿ. ಅದರಲ್ಲಿ ಬರೀ 100 ರೂಪಾಯಿ ಫೀಸ್ ಇದೆ. ಯಾರಿಗೆ? ಜನರಲ್ ಮೆರಿಟ್ ಮತ್ತೆ ಅದರಲ್ಲೂ OBC ಗೆ. SC ST ವುಮೆನ್ಸ್ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್, ಅಪ್ಲಿಕೇಶನ್ ಫೀಸ್ ಇಲ್ಲ. ಅದೇ ರೀತಿ UPSC ಮಾದರಿ ತರ ಇಲ್ಲಿ ಪರೀಕ್ಷಾ ಶುಲ್ಕನು ಆ ರೀತಿ ಇಂಪ್ಲಿಮೆಂಟ್ ಆಗಬೇಕು. ಆಗ್ಬೇಕಾ ಬೇಡವಾ? ಎಷ್ಟಂತ ಕಟ್ಟಾಗುತ್ತೆ ಹೇಳಿ? ಪ್ರತಿಯೊಂದು ಮೊನ್ನೆ ಯಾವುದೋ ಒಂದು 11 ವೇಕೆನ್ಸಿ ನೋಡಿ ಕಾಲಾಗಿರೋದು, ಹೌದಾ ಇಲ್ವಾ? 11 ವೇಕೆನ್ಸಿಗೂ 750 ರೂಪಾಯಿ ಅಂತಂದ್ರೆ ಇದು ಒಂಥರ. ಈಗ ಆಲ್ರೆಡಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಕೋಚಿಂಗ್ಗೆ ಒಂದು ಲೈಬ್ರರಿ ಫೀಸ್ ಇರ್ಬೋದು, ಮತ್ತೆ ಬುಕ್, ಟೆಸ್ಟ್ ಸೀರೀಸ್, ಇದಕ್ಕೆಲ್ಲದಕ್ಕೂ ದುಡ್ಡು ನಾವು ಸಾಲ ಮಾಡಿ ಇಲ್ಲಿ ಕಷ್ಟಪಟ್ಟು ಕಟ್ತಾ ಇದೀವಲ್ಲ, ಅದ್ರದಿಂದ ಮತ್ತೆ ಪರೀಕ್ಷಾ ಶುಲ್ಕ ಅಂತಂದ್ರೆ ಎಲ್ಲಿಂದ ಮಾಡಕ್ಕಾಗುತ್ತೆ ಹೇಳಿ? ಆಲ್ರೆಡಿ ನೀವೆಲ್ಲ ಸಾಲ ಮಾಡಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದಂತ ಪರಿಸ್ಥಿತಿ ಬಂದಿದೆ ಇಲ್ವಾ? ಇದನ್ನೆಲ್ಲ ತಡಿಬೇಕಂತಂದ್ರೆ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗಬೇಕು. ನಾನು ನೋಡಿದೀನಿ ಇಲ್ಲಿ ಲೈಬ್ರರಿಗೆಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀರಾ ಅಂತ, ಹೌದಾ ಇಲ್ವಾ? ಆ ಲೈಬ್ರರಿ ಫೀಸ್ 500 ರಿಂದ 600 ರೂಪಾಯಿ ಇರುತ್ತೆ. ಪಾಪ ಸರ್ ಎಷ್ಟೊಂದು ಜನಕ್ಕೆ ಫ್ರೀ ಕೊಟ್ಟಿದ್ದಾರೆ ಇಲ್ಲಿ ಲೈಬ್ರರೀಸ್. ಚಾಣಕ್ಯ ಸರ್ ಇದ್ದಾರೆ, ಲೈಬ್ರರೀಸ್ ಇದೆಯಲ್ಲ ಚಾಣಕ್ಯ ಬಿರಾದರ್ ಸರ್ದು, ಎಷ್ಟೋ ಜನ ಫ್ರೀ ಲೈಬ್ರರೀಸ್ ಕೊಟ್ಟಿದ್ದಾರೆ. ಅವ್ರು ಯಾವತ್ತಾದ್ರೂ ಹೇಳಿದಾರ? ಇಲ್ಲ. 500-600 ರೂಪಾಯಿ ಫೀಸ್ ಇದೆ. ಅದೇ ಈಗ ಅರ್ಧ ಗಂಟೆ ಅಂಬೇಡ್ಕರ್ ಸ್ಟೇಡಿಯಂಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ, ಆರ್ಮಿ ಇರ್ಬೋದು, PSC ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಹೋದ್ರೆ ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. 500 ರೂಪಾಯಿ 3,000 ಜನ ಹೋದ್ರು ತಿಂಗಳಿಗೆ 15 ಲಕ್ಷ ರೂಪಾಯಿ ಅವರಿಗೆ ಇನ್ಕಮ್ ಇದೆ ಒಂದು ತಿಂಗಳಿಗೆ. ಒಂದು ವರ್ಷಕ್ಕೆ 1,80,00,000 ಇದೆ. ಅಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಯಾಕೆ ಅಂತ ಕೇಳಿದ್ರೆ unauthorized ಅದರೊಳಗಡೆ ಹೋಗ್ತಾರೆ, ಡ್ರಿಂಕ್ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ ಅಂತ ಹೇಳಿ. ನಾನು ನಿನ್ನೆ SP ಸರ್ ಹತ್ರ ಮಾತಾಡಿದೆ, ಅವ್ರ ಕಮಿಷನರ್ DC ಸರ್ ಹತ್ರ ಮಾತಾಡಿ ಈ ಒಂದು ನಾಳೆ ನಾವು ಹೋರಾಟ ಮಾಡ್ತಾ ಇದೀವಿ. ಆ ಅಂಬೇಡ್ಕರ್ ಸ್ಟೇಡಿಯಂ ಏನ್ ಫೀಸ್ ಇದೆ, ಎಂಟ್ರಿ ಫೀಸ್ 500 ರೂಪಾಯಿ, ಅದನ್ನ ಶೂನ್ಯ ಶುಲ್ಕ ಇರಬೇಕು ವಿದ್ಯಾರ್ಥಿಗಳಿಗೆ. ಆ ರೀತಿ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ನೀವು ಲೈಬ್ರರಿ ಇಲ್ಲ ಕ್ಲಾಸ್ ಕೋಚಿಂಗ್ ಏನ್ ಹೋಗಿ ಬಂದಿದ್ದೀರಾ, ಆ ಒಂದು ಸ್ಕಿಲ್ ತೋರಿಸಿದ್ರೆ ಒಳಗಡೆ ಫ್ರೀ ಬಿಡಬೇಕು ಅಲ್ವಾ? ಆ ರೀತಿ ನಾವು ಈ ಒಂದು ಮೇನ್ ಡಿಮ್ಯಾಂಡ್ ಇಟ್ಟಿದ್ದೀವಿ, ನಮ್ಮ ಬೇಡಿಕೆ ಇದೆ. ಇದ್ರ ಜೊತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಬರೀ ನೇಮಕಾತಿ ಆದ್ಮೇಲೆ ಪ್ರತಿಯೊಂದು ನೋಟಿಫಿಕೇಶನ್ಸ್, ಪ್ರತಿಯೊಂದು ಹುದ್ದೆನೂ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ ಅವರಿಗೆ ಅಷ್ಟೇ ಸಿಗ್ಬೇಕು.
ಯಾರು ದುಡ್ಡಿದೆ ರಾತ್ರಿ ಕ್ವಶನ್ ಪೇಪರ್ ಸಿಕ್ತು ಬ್ಲೂಟೂತ್ ಯೂಸ್ ಮಾಡ್ಕೊಂಡ್ರು ಮತ್ತೆ OMR ಸ್ಕ್ಯಾನ್ ಇಂದ ಈ ರೀತಿ ಆಗಲೇಬಾರ್ದು. ನಾವೇ KE KPSC ಮತ್ತೆ PSB ನಾಲ್ಕು ಎಕ್ಸಾಮ್ಸ್ 5th ಆಪ್ಷನ್ಸ್ ತಗೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಆಗಬೇಕು. ಯಾವುದೇ ಎಕ್ಸಾಮ್ಸ್ ಅಂದ್ರೆ ಕಂಪ್ಯೂಟರ್ ಇಮಿಡಿಯೇಟ್ ವಿತಿನ್ ಸ್ಪ್ಯಾನ್ ಆಫ್ 6 ಮಂತ್ ಇಲ್ಲ 1 ಇಯರ್ ಅಲ್ಲಿ ಎಲ್ಲಾ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಸಾಕಷ್ಟು ಏನು ಒಂದು ರೋಸ್ಟರ್ ಇರ್ಬೋದು, ಒಳ ಮೀಸಲಾತಿ ಇದು ಎಲ್ಲಾ ವಿಚಾರನ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಈ ಕೂಡಲೇ ಪ್ರಾರಂಭ ಮಾಡಬೇಕಂತಾನೆ ನಾವು ಹೋರಾಟ ಮಾಡ್ತಾ ಇರೋದು. ನಾಳೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಹೋರಾಟ ಮಾಡೋದಕ್ಕೆ ಆಗೋದೇ ಇಲ್ಲ. ಹೌದಾ? ದಿನ ಹೋರಾಟ ಮಾಡಕ್ ಹೋಗ್ತಾ ಹೇಳಿ. ನಾವು ಮಾಡೋ ಹೋರಾಟನ ಸರ್ಕಾರಕ್ಕೆ ನಾವು ದಿನ ಮಾಡ್ತೀವಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಆದ್ರೆ ಒಂದೇ ಕಡೆ ದಿನ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದ್ಸತಿ ಒಂದ್ ಕಡೆ ಕುತ್ಕೊಂಡ್ರೆ ಮತ್ತೆ ಈ ಹೋರಾಟಕ್ಕೆ ಬರೋರು ಅಷ್ಟೇ. ನಾನು ಎಲ್ಲ ಹುಡುಗರಲ್ಲಿ ಮನವಿ ಮಾಡ್ಕೊತೀನಿ, ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ಸ್ನೇಹಿತರು ಏನು ಹೋರಾಟಕ್ಕೆ ಭಾಗವಹಿಸ್ತಾರೆ ಅವರಿಗೆ ಧಾರವಾಡದಲ್ಲಿ ನಾವೇನು ಹೋರಾಟ ಮಾಡ್ತೀವಿ ಸಪ್ರೇಟ್ ಲೈನ್ಸ್ ಇತ್ತು. ಅವರಿಗೆ ಒಂದು ಏನು ಹೋರಾಟಕ್ಕೆ ಬಂದಾಗ ಸಪ್ರೇಟ್ ಅವರಿಗೆ ಒಂದು ಲೈನ್ ಇರುತ್ತೆ. ಅವರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮತ್ತೆ ಅವ್ರ ಸೇಫ್ಟಿ ಮತ್ತೆ ಸೇಫ್ಟಿ ಮೆಜರ್ಮೆಂಟ್ ನೀವೇ ನೋಡ್ಕೊಬೇಕು. ಯಾಕೆಂದ್ರೆ ವಾಲಂಟಿಯರ್ಸ್ ಆಗಿ ನೀವೇ ಅವ್ರನ್ನ ಸೇಫ್ಟಿಯಾಗಿ ಹೋರಾಟದಲ್ಲಿ ಭಾಗಿಯಾಗೋ ತರ ಮತ್ತೆ ಎಲ್ಲ ಸ್ನೇಹಿತರನ್ನು ಕರ್ಕೊಂಡ್ಬಂದು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾವುದೇ PC ಆಗಿರ್ಬೋದು, PSI ಇನ್ಸ್ಪೆಕ್ಟರ್, DSP, ಅಡಿಷನಲ್ SP ಸರ್ ಯಾರೇ ಬಂದ್ರು ಆ ಸ್ಥಳಕ್ಕೆ DC ಅವರು ಅದೇ ಸ್ಥಳಕ್ಕೆ ನಾವೇನು ಹೋರಾಟ ಮಾಡ್ತೀವಿ ಅಲ್ಲಿಗೆ ಬಂದು ಮನವಿ ತಗೊಂಡು ಹೋಗ್ತಾರಂತೆ. ಆ ರೀತಿ SP ಸರ್ ಹತ್ರ ನಾನು ಮಾತಾಡಲ್ಲ, ಅವ್ರು ಕರ್ಕೊಂಡ್ಬಂದು ಹೋರಾಟದ ಹತ್ರ ಕರ್ಕೊಂಡ್ಬಂದು ಮನವಿ ಇಸ್ಕೊಂಡು ಹೋಗೋದಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಬಂದಿರೋ ಅಧಿಕಾರಿಗಳ ಹತ್ರ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡಿ. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರೋದು. ಯಾಕೆಂದ್ರೆ ಈ ಒಂದು ಪ್ರತಿಭಟನೆಯಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಪಬ್ಲಿಕ್ಗೆ ಏನು ತೊಂದರೆ ಆಗಬಾರ್ದು. ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದು ನಮ್ಮ ಪ್ರಾಪರ್ಟಿ. ಪಬ್ಲಿಕ್ ಪ್ರಾಪರ್ಟಿ ಯಾವತ್ತೂ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವು ಕಟ್ತಾ ಇರೋ GST, ನಾವು ಕಟ್ತಾ ಇರೋ ಟ್ಯಾಕ್ಸ್ ಮನಿಯಿಂದ ನಮ್ಮ ಪಬ್ಲಿಕ್ ಪ್ರಾಪರ್ಟಿ. ಪ್ರತಿಯೊಂದು ಅದು ನಮ್ಮ ವಸ್ತು ಆಗಿರುತ್ತೆ. ಏನೇ ಡ್ಯಾಮೇಜ್ ಆದ್ರೂ ಅದು ನಮಗೆ ಡ್ಯಾಮೇಜ್ ಆದಾಗೆ. ಅಲ್ಲಿ ಗೊತ್ತಿಲ್ಲ ಪ್ರತಿಯೊಬ್ಬ ಹುಡುಗರು ಅಷ್ಟೇ ನೀಟಾಗಿ ಅಸಭ್ಯ ವರ್ಡ್ಗಳನ್ನ ಯೂಸ್ ಮಾಡಬಾರ್ದು. ಮತ್ತೆ ನೀವು ಧಿಕ್ಕಾರಕ್ಕೆ ಹೋಗೋದಾದ್ರು ಘೋಷಣೆಗೆ ಹೋಗೋದಾದ್ರು ಸರ್ಕಾರದ ವಿರುದ್ಧ ಏನ್ ಬೇಕಾದ್ರೂ ಮಾಡಿ, ಸರ್ಕಾರದ ವಿರುದ್ಧವಾಗಿರ್ಬೇಕು. ಆದ್ರೆ ಪಬ್ಲಿಕ್ ತೊಂದರೆ ಕೊಡೋದಾಗ್ಲಿ ಮತ್ತೆ ನೂಕಾಡೋದಾಗ್ಲಿ ಆ ಕೆಲಸ ಮಾಡಕ್ ಹೋಗ್ಬಾರ್ದು. ಎಲ್ಲ ಸ್ನೇಹಿತರು ಇಡೀ ವಿಜಯಪುರದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಅಷ್ಟು ಜನ ನಾಳೆ ಹೋರಾಟ, ನಾಳೆ ಬೆಳಗ್ಗೆ 9 ರಿಂದ 9:30 ಒಳಗಡೆ ಅಂಬೇಡ್ಕರ್ ಸ್ಟೇಡಿಯಂ ಹತ್ರ ಸ್ಟಾರ್ಟ್ ಆಗುತ್ತೆ. ಅಂಬೇಡ್ಕರ್ ಸ್ಟೇಡಿಯಂ ಇಂದ ಕನಕದಾಸ ವೃತ್ತ, ಅದಾದ್ಮೇಲೆ ಅಂಬೇಡ್ಕರ್ ವೃತ್ತ, ಅದಾದ್ಮೇಲೆ DC ಕಚೇರಿ ತನಕ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಅದು ಶಾಂತಿಯುತವಾಗಿರುತ್ತೆ. ಪ್ರತಿ ಒಬ್ಬ ಆಸ್ಪಿರೆಂಟ್ಸು 100 ಜನ ಕರ್ಕೊಂಡ್ಬರೋದ್ರ ಜೊತೆಗೆ ನೀವೆಲ್ಲರೂ ವಾಲಂಟಿಯರ್ಶಿಪ್ ತಗೋಬೇಕು. ನೀವು ಲೀಡರ್ಶಿಪ್ ಇವಾಗಿಂದಾನೇ ಬೆಳೆಸ್ಕೋಬೇಕು. ಯಾಕೆಂದ್ರೆ ನಾಳೆ ನೀವು ಸರ್ಕಾರಿ ಕೆಲಸ ತಗೊಳ್ಳೋದು, ಸರ್ಕಾರಿ ಕೆಲಸ ಅಂದ್ರೆ ಅದೊಂಥರ ಲೀಡರ್ಶಿಪ್. 100 ಜನಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀರ. ನಿಮ್ಮಿಂದ 100 ಜನ 1000 ಜನಕ್ಕೆ ಏನೋ ಒಂದು ಸೊಸೈಟಿ ಚೇಂಜಸ್ ಆಗಬೇಕು ಅಂತಂದ್ರೆ ಅದು ನಿಮ್ಮಿಂದನೇ ಸಾಧ್ಯ. ಯೂತ್ಸ್ ಏನಿದ್ದೀರಾ, ಯೂತ್ಸ್ ಇಂದಾನೆ ಏನೇ ಚೇಂಜಸ್ ಆಗೋದಕ್ಕೂ ನೀವೇ ಕಾರಣ. ನಮ್ಮ ಸಮಾಜ ಚೇಂಜಸ್ ಆಗೋದಕ್ಕೆ ಕಾರಣನೂ ನೀವೇ, ಚೇಂಜಸ್ ಆಗದೆ ಇರೋದಕ್ಕೂ ಕಾರಣನೂ ನೀವೇ. ನಮ್ಮ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಅಂತಂದ್ರೂ ಅಷ್ಟೇ ಅದಕ್ಕೆ ಕಾರಣ ಯಾರು? ನೀವೇ. ನೇಮಕಾತಿ ಮಾಡದೇ ಇರೋದಕ್ಕೂ ಕಾರಣ ಯಾರು? ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಅವ್ರು ಮಾಡ್ತಾರಾ ಹೇಳಿ? ಹೋರಾಟ ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕು ಅಂದ್ರೆ ಪ್ರತಿ ಒಬ್ಬರ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ನಾವು ಹೋರಾಟ ಬೆಂಗಳೂರಿಗೆ ಧಾರವಾಡಕ್ಕೆ ಒಂದು ಹೋರಾಟ ಮಾಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ವಿಜಯಪುರದಲ್ಲಿ ಸುಮಾರು 7-8 ದಿನದಿಂದ ನಾವು ಇಲ್ಲೇ ಇದ್ದು ಹೋರಾಟ ಮಾಡ್ತಾ ಇದೀವಿ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಅಂತ ಹೇಳಿ ಲೈಬ್ರರೀಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಮತ್ತೆ ಪೊಲೀಸ್ ಪರ್ಮಿಷನ್ಸ್ ಇರ್ಬೋದು, ಎಲ್ಲದಕ್ಕೂ ಸರ್ ಮಾತಾಡೋದು ಇಷ್ಟೊತ್ತು ಮಮತಾಬಾದ್ ಸರ್ ಸುಮಾರು 16 ವರ್ಷದಿಂದ ಅವರು ಟೀಚ್ ಮಾಡ್ತಿದ್ದಾರೆ. ಚಾಣಕ್ಯ ಅಕಾಡೆಮಿ ಇದರಲ್ಲೇ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದಾನೇ ಅವರು ಕ್ಲಾಸ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡು ಸುಮಾರು 9 ವರ್ಷದಿಂದ ಇಲ್ಲಿ ಕ್ಲಾಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅಷ್ಟೇ ಪ್ರತಿ ಮೂಮೆಂಟ್ ನಮ್ಮ ಜೊತೆ ಇದ್ದಾರೆ. ನಾವು ಹೋರಾಟ ಸುಮಾರು 7-8 ದಿನ ಆಯ್ತು ಇಲ್ಲಿ ವಿಜಯಪುರದಲ್ಲಿ. ಅವತ್ತಿಂದ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದಾರೆ. ಅದ್ರ ಜೊತೆ ಸಿದ್ದು ಸರ್ ನಮ್ಮ ಜೊತೆ ಇದ್ದು ಪ್ರತಿ ಹಂತದಲ್ಲೂ ಹೋರಾಟಕ್ಕೆ, ಮತ್ತೆ ಎಷ್ಟೋ ಜನ ಇಲ್ಲಿ ಆಸ್ಪಿರೆಂಟ್ಸ್ ಮತ್ತೆ ಲೈಬ್ರರಿ ಓನರ್ಸ್ ಇರ್ಬೋದು, ಅಲ್ಲಿ ಲೀಡರ್ಶಿಪ್ ತಗೊಂಡಿರೋ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಜೊತೆ 7-8 ದಿನದಿಂದ ಪ್ರತಿ ಹಂತದಲ್ಲೂ ಈ ಹೋರಾಟಕ್ಕೆ ಭಾಗಿಯಾಗಬೇಕು, ಹೋರಾಟ ಯಶಸ್ವಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಜೋರ ಚಪ್ಪಾಳೆ ಮುಖಾಂತರ